ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತಹ ಫಲಿತಾಂಶದ ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ದೀರಿ. 124 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮ್ಯಾಜಿಕ್ ನಂಬರ್ನ ದಾಟಿದೆ ಎನ್ಡಿಎ ಮೈತ್ರಿಕೂಟದ ನಂಬರ್ 122 ಮ್ಯಾಜಿಕ್ ನಂಬರ್. ಆ ಮ್ಯಾಜಿಕ್ ನಂಬರ್ನ ದಾಟಿದೆ ಎನ್ಡಿಎ ಮೈತ್ರಿಕೂಟ 124 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 68 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜನಸುರಾಜ್ ಪಕ್ಷ 2 ಹಾಗೆ ಇತರರು 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 196 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ನಮಗೆ ಗೊತ್ತಾಗ್ತಾ ಇರೋದು, ಮುನ್ನಡೆ ನಮಗೆ ಗೊತ್ತಾಗ್ತಾ ಇರೋದು. ಒಟ್ಟಾರೆಯಾಗಿರೋದು 243 ವಿಧಾನಸಭಾ ಕ್ಷೇತ್ರಗಳು. ಅದರಲ್ಲಿ 196 ವಿಧಾನಸಭಾ ಕ್ಷೇತ್ರಗಳ ಪೈಕಿ 125 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಲ್ಲಿಗೆ ಸಿಂಪಲ್ ಮೆಜಾರಿಟಿಗೆ ಬೇಕಾದಂತಹ ಸೀಟ್ಗಳಲ್ಲಿ ಮುನ್ನಡೆ ಎನ್ಡಿಎ ಮೈತ್ರಿಕೂಟದ್ದು ಬಹಳ ಕ್ಲಿಯರ್ ಕಟ್ ಆಗಿ ಅದರಲ್ಲಿ ಕಾಣಿಸ್ತಾ ಇದೆ. 126 ವಿಧಾನಸಭಾ ಕ್ಷೇತ್ರ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು. ಮಹಾಗಠಬಂಧನ್ 66 ವಿಧಾನಸಭಾ ಕ್ಷೇತ್ರದಲ್ಲಿ, ಜನಸುರಾಜ್ ಪಕ್ಷ 2ರಲ್ಲಿ ಹಾಗೆ ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ. ಆರ್ಜೆಡಿ ಭದ್ರಕೋಟೆಯಲ್ಲಿ ಎನ್ಡಿಎ ಟಫ್ ಫೈಟ್ ಅನ್ನ ಕೊಡ್ತಾ ಇದೆ. ಭೋಜ್ಪುರ್ ಬೆಲ್ಟ್ ನಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಆರಂಭಿಕ ಮುನ್ನಡೆ. 49 ಕ್ಷೇತ್ರಗಳಿರುವಂತಹ ಭೋಜ್ಪುರ್ ಬೆಲ್ಟ್, 17 ಕ್ಷೇತ್ರದಲ್ಲಿ ಎನ್ಡಿಎ, 14 ಕ್ಷೇತ್ರದಲ್ಲಿ ಮಹಾಗಠಬಂಧನ್. 2020 ಚುನಾವಣೆಯಲ್ಲಿ ಬಹುತೇಕ ಭೋಜ್ಪುರ್ ಬೆಲ್ಟ್ ನ ಕ್ಷೇತ್ರಗಳನ್ನ ಆರ್ಜೆಡಿ ಗೆದ್ಕೊಂಡಿತ್ತು. ಆದ್ರೆ ಈ ಬಾರಿ ಆರ್ಜೆಡಿ ಭದ್ರಕೋಟೆಯಲ್ಲಿ ಎನ್ಡಿಎ ಟಫ್ ಫೈಟ್ ಅನ್ನ ಕೊಡ್ತಾ ಇದೆ. ಭೋಜ್ಪುರ್ ಬೆಲ್ಟ್ ನಲ್ಲಿ 49 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಆ 49 ವಿಧಾನಸಭಾ ಕ್ಷೇತ್ರಗಳಲ್ಲಿ 17ರಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 14ರಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 2020 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ಭೋಜ್ಪುರ್ ಬೆಲ್ಟ್ ನಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಆರ್ಜೆಡಿ ಗೆದ್ದಿತ್ತು. ಮತ್ತೊಂದು ಅಪ್ಡೇಟ್ ಗಮನಿಸ್ತಾ ಇದ್ದೀರಿ. ಶತ್ರುಘ್ನ ಯಾದವ್, ಆರ್ಜೆಡಿ ಅಭ್ಯರ್ಥಿಯಾಗಿರುವಂತಹ ಶತ್ರುಘ್ನ ಯಾದವ್ ಬಿಜೆಪಿಯ ಚೋಟಿ ಕುಮಾರಿ ಅವರನ್ನ ಹಿಂದಿಕ್ಕಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಭೋಜ್ಪುರಿ ಸಿಂಗರ್ ಶತ್ರುಘ್ನ ಯಾದವ್ಗೆ ಮುನ್ನಡೆ ಸಿಗ್ತಾ ಇದೆ. ಛಪ್ರಾ ವಿಧಾನಸಭಾ ಕ್ಷೇತ್ರದಿಂದ ಆರ್ಜೆಡಿ ಅಭ್ಯರ್ಥಿ ಶತ್ರುಘ್ನ ಯಾದವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಚೋಟಿ ಕುಮಾರಿ ಅನ್ನುವಂಥವರನ್ನ ಹಿಂದಿಕ್ಕಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನೂರ ಮೂವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 130 ವಿಧಾನಸಭಾ ಕ್ಷೇತ್ರ ಸಿಂಪಲ್ ಮೆಜಾರಿಟಿ 122, ಅದನ್ನ ದಾಟಿದೆ ಎನ್ಡಿಎ ಮೈತ್ರಿಕೂಟ. 130ರಲ್ಲಿ ಎನ್ಡಿಎ ಮೈತ್ರಿಕೂಟ, 65 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್, ಹಾಗೆ 3 ಕ್ಷೇತ್ರಗಳಲ್ಲಿ ಜನಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ರ ಜನಸುರಾಜ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಮಗೆ ಸಿಗ್ತಾ ಇರುವಂತಹ ಡೀಟೇಲ್ಸ್ 243 ವಿಧಾನಸಭಾ ಕ್ಷೇತ್ರಗಳಲ್ಲಿ 201ರ ಪಿಕ್ಚರ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಎನ್ಡಿಎ ಮೈತ್ರಿಕೂಟದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಗಮನಿಸ್ತಾ ಇದ್ದೀರಿ? ಜೆಡಿಯು 54, ಬಿಜೆಪಿ 59 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಇನ್ನು ಮಹಾಗಠಬಂಧನ್ನಲ್ಲಿ ಆರ್ಜೆಡಿ 43 ಕ್ಷೇತ್ರ ಹಾಗೆ ಕಾಂಗ್ರೆಸ್ 11 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಹೆಚ್ಚು ಕಮ್ಮಿ ಸರಿಸಮಾನಾದಂತಹ ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜೆಡಿಯು ಹಾಗೆ ಬಿಜೆಪಿ. 4 ಸೀಟ್ ಬಿಜೆಪಿಯ ಮುನ್ನಡೆಯಲ್ಲಿದೆ. 60 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ, 54ರಲ್ಲಿ ಜೆಡಿಯು ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ನ ಮೈತ್ರಿಕೂಟದ ನಂಬರ್ಸ್ನ ಕೂಡ ಗಮನಿಸ್ತಾ ಇದ್ದೀರಿ. ಶರತ್ ಸರ್, ಬಿಹಾರ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಅಪ್ರೋಚ್ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿತ್ತು. ಅಭಿವೃದ್ಧಿ ಓರಿಯೆಂಟೆಡ್ ಆಗಿ ಜನರ ಹತ್ರ ಹೋದ್ರಿ. ಆದ್ರೆ ಫಲಿತಾಂಶ ನಮಗೆ ಗೊತ್ತಾಗ್ತಾ ಇದೆ. ಪ್ರಶ್ನೆ ಮೂಡೋದು, ಪ್ರಶಾಂತ್ ಕಿಶೋರ್ ಅವರ ಅಪ್ರೋಚ್ ಸರಿಯಾಗಿರ್ಲಿಲ್ವಾ
ಅಥವಾ ಒಂದೊಳ್ಳೆ ಚುನಾವಣೆಯನ್ನ ಮಾಡಬೇಕು ಅಂತ ಹೋದಾಗ ಇನ್ನು ಮುಂದೆ ಆ ರೀತಿಯಾದಂತಹ ಚುನಾವಣೆಯನ್ನ ಮಾಡೋದಕ್ಕೆ ಬಹುಶಃ ದೇಶದಲ್ಲೇ ಅವಕಾಶ ಇಲ್ವೇನೋ ಗ್ಯಾರಂಟಿಗಳ ಅಲೆಯಲ್ಲಿ ಅಂತ ಅನ್ನಿಸ್ತಾ ಇದೆಯಾ ಸರ್? ನೋಡಿ, ಈಗ ಹೇಗಾಗುತ್ತೆ ಅಂದರೆ ಗ್ಯಾರಂಟಿಗಳ ಅಪ್ರೋಚ್ ಇದನ್ನು ಒಂಥರ ಪದ್ಧತಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ. ಸ್ಟಾರ್ಟ್ ಆಗಿದ್ದು ಡೆಲ್ಲಿಯಿಂದ ಆಗಿರ್ಬೋದು, ಸ್ಮಾಲ್ ಗ್ಯಾರಂಟಿ ಲೈಕ್ ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಕೊಡೋದ್ರಿಂದ. ಕರ್ನಾಟಕದಲ್ಲಿ ಸುನಿಲ್ ಕನ್ಗೌಲ್ ಅವರು ಏನು ಮಾಡಿದ್ರು, ಅದನ್ನು ಸ್ವಲ್ಪ ಹೈ ಎಕ್ಸ್ಟೆಂಡಿಗೆ ತಗೊಂಡು ಹೋದರು. ಅದೇನಕ್ಕೆ, ನಾವು ಅಧಿಕಾರದಲ್ಲಿ ಕೂರಬೇಕು ಅಂತ ಹೇಳಿ. ಜನರ ಸಮಸ್ಯೆ ಏನಿದೆ, ಆ ದುಡ್ಡು ಎಲ್ಲಿಂದ ಬರುತ್ತೆ, ಅದು ಹೊಂದಕ್ಕಾಗುತ್ತೋ ಇಲ್ವೋ, ಅದಕ್ಕೆ ನಾನು ಅವಾಗಲೇ ಅಂದೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇದಕ್ಕೆ ಕಂಗ್ರ್ಯಾಚುಲೇಟ್ ಹೇಳಬೇಕು. ಯಾಕಂದರೆ ಅವರ ಈ ಎಕ್ಸ್ಪೀರಿಯನ್ಸ್, ಇಷ್ಟು ವರ್ಷ ಈ ಒಳ್ಳೆ ಬಡ್ಜೆಟ್ ಕೊಟ್ಟಿರೋದಕ್ಕೆ ಇದನ್ನು ನಿಭಾಯಿಸ್ಕೊಂಡು ಹೋಗೋಕ್ಕಾಗ್ತಿದೆ, ಬಿಟ್ಟರೆ ಬೇರೆ ಎಲ್ಲೂ ಇದಾಗ್ತಿಲ್ಲ. ಇದೇ ಮುಂದುವರ್ಕೊಂಡು ಹೋದ್ರೆ ನಿಮ್ಮ ಪಕ್ಷ ಗ್ಯಾರಂಟಿಯ ಪರವಾಗಿದೆಯೋ ಗ್ಯಾರಂಟಿಯ ವಿರುದ್ಧ? ನಾವು ಯಾವ ಗ್ಯಾರಂಟಿ ಕೊಟ್ಟಿದ್ದೀವಿ? ಗ್ಯಾರಂಟಿ ಪರವಾಗಿರೋದಕ್ಕೆ ನಾವು ಯಾವ ಗ್ಯಾರಂಟಿನೇ ಕೊಟ್ಟಿಲ್ಲ. ಹೀಗೆ ನಾವು ಗ್ಯಾರಂಟಿ ಅಥವಾ ನಮಗೆ ನಂಬರ್ ಗೇಮಿಂಗ್ ಈ ಸ್ಟ್ರಾಟಜಿ ನಮಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಯಾಕಂದರೆ ನಾವು 12 ರಾಜ್ಯದ ಮುಖ್ಯಮಂತ್ರಿನ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಈ ನಂಬರ್ ಗೇಮಿಂಗಲ್ಲಿ ವಿ ಆರ್ ಎಕ್ಸ್ಪರ್ಟ್ ಇನ್ ಟು ದ್ಯಾಟ್. ಆ್ಯಂಡ್ ನಾನು ಹೇಳೋದೇನಕ್ಕೆ ಅಂದರೆ, ಈ ಗ್ಯಾರಂಟಿ ಯಾಕೆ ತಪ್ಪಿಸ್ಬೇಕು ಅಂದರೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ವಿ. ಮುಂದಿನ ಭವಿಷ್ಯ ಅಂದರೆ ಬರೀ ಮಕ್ಕಳ ಭವಿಷ್ಯ ಅಲ್ಲ, ಈ ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ವಿ. ಬಾಂಗ್ಲಾಗಾಗಿರೋ ಪರಿಸ್ಥಿತಿ, ಶ್ರೀಲಂಕಾಗಿರೋ ಪರಿಸ್ಥಿತಿ ಅಥವಾ ಪಾಕಿಗಾಗಿರೋ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದು ನಾಳೆ. ಆ ಒಂದನ್ನು ಇಟ್ಕೊಂಡು ಇವತ್ತು ನಾವು ಈ ಪೊಲಿಟಿಕ್ಸ್ನ ಇವತ್ತಿಂದ ಸರಿ ಮಾಡಬೇಕು, ಜನರಲ್ಲಿ ತಿಳಿ ಹೇಳಬೇಕು. ರಾಜಕಾರಣ ಮತ್ತು ರಾಜಕೀಯ ಅಂದರೆ ಕೊಂಡ್ಕೊಳ್ಳೋದಲ್ಲ. ಅದನ್ನು ಮತದಾನ ನಮ್ಮದೊಂದು ದೊಡ್ಡ ಮತ ಅನ್ನೋದು, ಮತದಾನ ಮಾಡೋದು ಅಂದರೆ ನಾವು ನಮಗೆ ಯಾರು ಒಲವಿದ್ದಾರೆ, ಯಾರು ಈ ದೇಶ ಮುನ್ನಡೆಸಲಿಕ್ಕೆ ಅಥವಾ ಈ ರಾಜ್ಯ ಮುನ್ನಡೆಸಲಿಕ್ಕೆ ಅಥವಾ ನಮ್ಮ ಕ್ಷೇತ್ರ ಮುನ್ನಡೆಸಲಿಕ್ಕೆ ಸೂಕ್ತ ವ್ಯಕ್ತಿ ಇದ್ದಾರೆ, ಅವರಿಗೆ ನಾವು ನಮ್ಮ ಮತನ ದಾನ ಮಾಡ್ತಿದ್ದೀವಿ ಅನ್ನೋದು ಇರಬೇಕು. ಬಿಟ್ರೆ ಇಲ್ಲ ನಾವಿದನ್ನ ಮಾರ್ಕೋತಾ ಇದ್ದೀವಿ ಅನ್ನೋದಾಗಬಾರ್ದು. ಈ ನಂಬರ್ ಮತ್ತೆ ಬರ್ತೀನಿ ಸರ್. NDA ಮೈತ್ರಿಕೂಟಕ್ಕೆ ಆರಂಭದಲ್ಲಿ ಭಾರಿ ಮುನ್ನಡೆ ಸಿಗ್ತಾ ಇದೆ 129 ವಿಧಾನಸಭಾ ಕ್ಷೇತ್ರದಲ್ಲಿ. ಈಗಾಗಲೇ ಮ್ಯಾಜಿಕ್ ನಂಬರ್ನ ದಾಟಿದೆ NDA ಮೈತ್ರಿಕೂಟ. ಮತ್ತೊಮ್ಮೆ ಬಿಹಾರದ ಚುಕ್ಕಾಣಿಯನ್ನ ಹಿಡಿಯುತ್ತಾ NDA ಮೈತ್ರಿಕೂಟ. ಸದ್ಯದ ಟ್ರೆಂಡ್ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ. ಸಮಯ 9 ಗಂಟೆ. ನಂಬರ್ಸ್ ನೋಡ್ತಾ ಇದ್ದೀರಿ. 129 ವಿಧಾನಸಭಾ ಕ್ಷೇತ್ರದಲ್ಲಿ NDA ಮೈತ್ರಿಕೂಟ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಹಾಗಠಬಂಧನ್ನಿಂದ. ಮಹಾಗಠಬಂಧನ್ 68 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿರೋದು. ಜನಸುರಾಜ್ ಪಕ್ಷ 3ರಲ್ಲಿ, ಹಾಗೆ ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು ಬಿಹಾರದಲ್ಲಿ ಸರ್ಪ್ರೈಸ್ ಎಂಟ್ರಿಯನ್ನ ಕೊಟ್ಟಿದೆ ಆಮ್ ಆದ್ಮಿ ಪಕ್ಷ. ಬೇಗುಸರಾಯ್ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯಲ್ಲಿದೆ. ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆಮ್ ಆದ್ಮಿ ಪಕ್ಷದ ಮೀರಾ ಸಿಂಗ್ ಅನ್ನುವಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಂಜಾಬ್ ಹಾಗೆ ದೆಹಲಿಯಲ್ಲೇ ಮ್ಯಾಜಿಕ್ ಅನ್ನ ಮಾಡಿತ್ತು ಆಮ್ ಆದ್ಮಿ ಪಕ್ಷ. ಅನಂತರ ದೆಹಲಿಯನ್ನ ಕಳ್ಕೊಳ್ತು, ಈಗ ಪಂಜಾಬ್ನಲ್ಲಿದೆ. ಬಿಹಾರ ಎಲೆಕ್ಷನ್ ನಲ್ಲೂ ಕೂಡ ಅಖಾಡಕ್ಕೆ ಇಳಿದಿತ್ತು ಆಮ್ ಆದ್ಮಿ ಪಕ್ಷ. ಬೇಗುಸರಾಯ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. 129 ವಿಧಾನಸಭಾ ಕ್ಷೇತ್ರದಲ್ಲಿ NDA ಮೈತ್ರಿಕೂಟ, 68 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್, ಜನಸುರಾಜ್ ಪಕ್ಷ 3ರಲ್ಲಿ, ಹಾಗೆ ಇತರರು 2ರಲ್ಲಿ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 202ರ ಪಿಕ್ಚರ್ ನಮಗೆ ಸಿಗ್ತಾ ಇರೋದು, ಡೀಟೇಲ್ಸ್ ನಮಗೆ ಲಭ್ಯವಾಗ್ತಾ ಇರೋದು. 129 ವಿಧಾನಸಭಾ ಕ್ಷೇತ್ರದಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಲ್ಲಿಗೆ ಏನ್ ಸೂಚನೆಯನ್ನ, ಏನ್ ಸುಳಿವನ್ನ ಕೊಡ್ತಾ ಇದೆ ಅಂತಂದ್ರೆ, ನಿತೀಶ್ ಕುಮಾರ್ ಅವರ ನೇತೃತ್ವದ NDA ಮೈತ್ರಿಕೂಟ ಈ ಬಾರಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಲ್ಲ. ಹಾಗಾಗಿ ಫಲಿತಾಂಶದ ನಂತರದ ಬೆಳವಣಿಗೆಗಳೇನು ಅನ್ನುವುದನ್ನ ನೋಡಬೇಕು. ಬಟ್ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುವಂತ ನಿರೀಕ್ಷೆ ಇಲ್ಲ. ಯಾಕಂದ್ರೆ ನಿತೀಶ್ ಕುಮಾರ್ ಸೆಂಟ್ರಲ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನಿವಾರ್ಯ. ಹಾಗಾಗಿ ಬಹಳ ಕಠಿಣ ನಿರ್ಧಾರಗಳು ಅಥವಾ ತೀಕ್ಷ್ಣ ನಿರ್ಧಾರಗಳು ಬಿಜೆಪಿ ಕಡೆಯಿಂದ ಆಗ್ಲಿಕ್ಕಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಇದ್ದಾವೆ. ನಿತೀಶ್ ಕುಮಾರ್ ಅವರು ಅಧಿಕಾರದ ಚುಕ್ಕಾಣಿಯನ್ನ ಮತ್ತೊಮ್ಮೆ ಹಿಡಿತಾರೆ ಅನ್ನುವುದು ಹೆಚ್ಚು ಕಮ್ಮಿ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಅಂತರ ಬಹಳಷ್ಟಿದೆ. ಈಗ ಅಂತರ ಏನೋ ಬಹಳ ಹತ್ರದಲ್ಲಿದ್ದಾರೆ ಮಹಾಗಠಬಂಧನ್ ಅವರು ಅಂದ್ರೆ ಬಹುಶಃ ಚೇಂಜ್ ಆಗಬಹುದೇನೋ, ಬಹಳ ದೊಡ್ಡ ಮಟ್ಟದಲ್ಲಿ ಡ್ರಾಸ್ಟಿಕ್ ಚೇಂಜ್ ಆಗಬಹುದೇನೋ ರಿಸಲ್ಟ್ ನಲ್ಲಿ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬಹುದಾಗಿತ್ತು. ಬಟ್ ಹಾಗಿಲ್ಲ. 129 ಕ್ಷೇತ್ರದಲ್ಲಿ NDA ಮೈತ್ರಿಕೂಟ, ಮಹಾಗಠಬಂಧನ್ 68 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಮತ್ತೊಂದು ಕಡೆ ಜನಸುರಾಜ್ ಪಕ್ಷ 3ರಲ್ಲಿ, ಹಾಗೆ ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ.
ಶರತ್ ಸರ್, ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ವಿ. ನೀವು ಗ್ಯಾರಂಟಿಯ ಬಗ್ಗೆನೂ ಮಾತನಾಡಿದ್ರಿ, ಜೊತೆಗೆ ಆ ಲಾಸ್ಟ್ ಮೂಮೆಂಟ್ ನಲ್ಲಿ ಘೋಷಣೆಯಾದಂತಹ ಸ್ಕೀಮ್ಗಳು, ಅಕೌಂಟಿಗೆ ಹೋದಂತಹ 10,000 ಆ ವಿಚಾರವಾಗಿಯೂ ಕೂಡ ಮಾತನಾಡಿದ್ರಿ. ಬಟ್ ಬಿಹಾರದ ಚುನಾವಣೆ ಅಂತ ಬಂದಾಗ ಈ ಜಾತಿ ಸಮೀಕರಣ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅವರ ಎರಡೂ ಮೈತ್ರಿಕೂಟಕ್ಕೂ ಅವರದ್ದೇ ಆದಂತಹ ಒಂದು ಜಾತಿಯ ವೋಟ್ ಬ್ಯಾಂಕ್ಗಳಿದ್ದಾವೆ. ಇದು ಹೇಗೆ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ ಬಿಹಾರದಲ್ಲಿ? ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಜನ್ಸುರಾಜ್ ಪಕ್ಷದ ಅಪ್ರೋಚ್ ಏನಾಗಿತ್ತು ಈ ಜಾತಿ ಸಮೀಕರಣಕ್ಕೆ ಅಂತ ಹೇಳಿ? ನಾವು ಮೊದಲೇ ಹೇಳ್ಕೊಂಡಿದ್ವಿ, ಜಾತಿ ರಾಜಕಾರಣ ಇಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಅದು ಮೊದಲೆಲ್ಲ ಕಾಣೋದು ಲಾಲೂ ಪ್ರಸಾದ್ ಯಾದವ್ ಇಂದ. ಲಾಲೂ ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್ ಕಮ್ಯುನಿಟಿ ಆಲ್ಮೋಸ್ಟ್ 14.4 ಸಮಥಿಂಗ್ ಇದೆ. ಅಂಡ್ ಅವರು MI ಸಮೀಕರಣದಲ್ಲಿ ಕೆಲಸ ಮಾಡ್ತಾರೆ. MY ಅಂದ್ರೆ ಮುಸ್ಲಿಂ ಅಂಡ್ ಯಾದವ್ ಅಂತ. ಮುಸ್ಲಿಂ ಆಲ್ಮೋಸ್ಟ್ 18% ಸಮಥಿಂಗ್ ಇದ್ದಾರೆ, ಇವ್ರೊಂದು 14, ಆಲ್ಮೋಸ್ಟ್ 32%. ಇವ್ರದ್ದು ಯಾವಾಗಲೂ ಇದೇ ಇದರಲ್ಲಿ ಕೆಲಸ ಆಗುತ್ತೆ. ಇದನ್ನ ತೆಗಿಬೇಕು ಅಂತಾನೆ ನಿತೀಶ್ ಕುಮಾರ್ ಅವ್ರ ವೋಟ್ ಬ್ಯಾಂಕಿಂಗು EBC ಮೇಲೆ ಮಾಡಿದ್ರು. ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್, ಆಲ್ಮೋಸ್ಟ್ 35% ವೋಟ್ ಬ್ಯಾಂಕಿಂಗ್ ಎಲ್ಲರೂ ಹೇಗ್ ಬೇಕೋ ಹಾಗೆ OBC ಇಂದ EBC ನ ದೊಡ್ಡ ವೋಟ್ ಬ್ಯಾಂಕ್ ಮಾಡ್ಕೊಂಡ್ರು. ಆಲ್ಮೋಸ್ಟ್ 2007 ಅಲ್ಲಿ ಅವ್ರು ಯಾವಾಗ 2005 ಅಧಿಕಾರಕ್ಕೆ ಬರ್ತಾರೆ, 2007 ಅಲ್ಲಿ ಇದನ್ನ ಈ ತರ ಜಾತಿ ಸಮೀಕರಣ ಮಾಡ್ಕೋತಾರೆ. ನಾವು ಇಲ್ಲಿ ಜಾತಿ ಸಮೀಕರಣ ಯಾವತ್ತೂ ಮಾಡಲಿಲ್ಲ. ಜಾತಿ ಸಮೀಕರಣ ಆಗಲಿ, ಏನು ವಂಶ ರಾಜಕಾರಣ ಆಗಲಿ, ಇವ್ಯಾವೂ ಮಾಡಲಿಲ್ಲ. ಮೇಡಮ್, ನಮ್ಮಲ್ಲಿ ನಾವು ಯಾರಿಗೆಲ್ಲ ಟಿಕೆಟ್ ಕೊಟ್ವಿ ಅನ್ನೋದನ್ನ ಇವತ್ತು ಯಾರು ಊಹಿಸಕ್ಕೂ ಆಗಲ್ಲ. ಒಬ್ರಿಗೆ ಕೆಲಸ ಮಾಡಿದ್ದೆ, ಮಂಗಳಮುಖಿಗೆ ಟಿಕೆಟ್ ಕೊಟ್ಟಿದ್ವಿ ನಾವು. ಗೋಪಾಲ್ಗಂಜ್ ಜಿಲ್ಲೆಯ ಬೋರೆ ವಿಧಾನಸಭಾದಲ್ಲಿ ಪ್ರೀತಿ ಕಿನ್ನರ್ ಅಂದ್ರೆ ಮಂಗಳಮುಖಿ ಸಮಾಜ, ಪ್ರೀತಿ ಕಿನ್ನರ್ ಅನ್ನೋರ್ಗೆ ಮಾಡಿದ್ವಿ. ಅವ್ರಿಗೆ ಯಾರಿಗೂ ಈ ರಾಜಕೀಯ ಗೊತ್ತೇ ಇಲ್ಲ. ಅವ್ರಿಗೆ ಸಮಾಜ ಸೇವೆಗೂ ರಾಜಕೀಯಕ್ಕೂ ಡಿಫ್ರೆನ್ಸು ಗೊತ್ತಿಲ್ಲ, ಅಂಥವ್ರಿಗೆಲ್ಲ ಕೊಟ್ವಿ. ಈ ಥರ ಸುಮಾರು ಪ್ರಯತ್ನಗಳನ್ನು ಮಾಡಿದ್ದೀವಿ ನಾವು. ನಮ್ಮ ಎದುರಾಳಿ ಯಾರಿದ್ದವರು, ಎಷ್ಟು ಯಾವ ಲೆವೆಲ್ ಆಫ್ ಬಿಹಾರ್ ಪೊಲಿಟಿಕ್ಸ್ನ ನಾನು ಕಂಡೆ ಅಂದರೆ ನಂದಿಂದಲ್ಲಿ ನಾವೆಲ್ಲ ಹೆಮ್ಮೆ ಪಡ್ತೀವಿ. ನಾವು ಸೌತಲ್ಲಿ ಇದ್ದೀವಿ, ಸೌತಲ್ಲಿ ಯಾವುದೇ ರಾಜ್ಯದಲ್ಲಿ ಹೋಗಿ ಎಷ್ಟು ಕ್ಲೀನ್ ಪೊಲಿಟಿಕ್ಸ್ ಇದೆ ಇಲ್ಲಿನ BJP ಪೊಲಿಟಿಕ್ಸ್ನ ನಾವು ಹೊಗಳ್ತೀವಿ. ಯಾಕಂದ್ರೆ ನಾನು ಶಿಕಾರಿಪುರದವನು, ನಾನು ಯಡಿಯೂರಪ್ಪನವ್ರನ್ನ ರಾಜಕೀಯನ ಭಾರಿ ಹತ್ತಿರದಿಂದ ನೋಡಿದವನು. ನಾನು ಅಲ್ಲೆಲ್ಲ ಹೇಳ್ಕೊಂಡಿದ್ದೀನಿ, ಯಡಿಯೂರಪ್ಪ ನಾನು ಫೋನಲ್ಲೆಲ್ಲ ಅವ್ರಿಗೆ ತೋರಿಸಿದ್ದೀನಿ, ನೋಡಿ ನಮ್ಮ ಊರಲ್ಲಿ ನಮ್ಮ ಗದ್ದೆ ರೋಡು ಸಿಮೆಂಟ್ ಆಗಿದೆ, ನಿಮ್ಮ ಪಟ್ನಾದಲ್ಲಿ ಸಿಮೆಂಟ್ ರೋಡ್ ಇಲ್ವಲ್ಲ. ಯಾಕಂದ್ರೆ ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ನಾಯಕರು, ಯಾವುದೇ ಪಕ್ಷ ಆಗಿರಲಿ, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಎಲ್ಲರೂ ಈ ಲೆವೆಲ್ ಆಫ್ ರಾಜಕಾರಣ ಮಾಡ್ತಿದ್ದಾರೆ. ನೀವೇನು ಮಾಡ್ತಿದ್ದೀರಾ ನೀವು ಕೇಳಿ. ಅವ್ರು ಅವಾಗ ಹೇಳೋರೇನು, ನಮಗೆ ನಮ್ಮ ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಯಾರಿದ್ದಾರೆ ಅವ್ರು ನಾವು ಮುಖ ನೋಡಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ MLA ಮುಖ ನೋಡಿಲ್ಲ, MP ಮುಖ ನೋಡಿಲ್ಲ, ಯಾರೋ ಒಂದು ಹೇಳ್ತಾರೆ ಅವ್ರಿಗೆ ವೋಟ್ ಹಾಕ್ತೀವಿ, ಇದೇ ಇರೋದಲ್ಲಿ. ಇದನ್ನೆಲ್ಲ ತೆಗಿಬೇಕು. ಇದನ್ನ ಬಿಟ್ಬಿಟ್ಟು ರಾಜಕೀಯ ಅಂದರೆ ಏನು, ಮತ ಅಂದರೆ ಏನು, ಯಾಕೆ ನಾವು ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ನಾವು ಹೇಳ್ತಾ ಜನರಲ್ಲಿ ಅರಿವು ಮೂಡಿಸೋದ್ರಲ್ಲಿ ಇಷ್ಟು ದಿನ ಆಗಿದೆ. ಆ್ಯಂಡ್ ನಾನು ಇನ್ನೊಂದು ಅವಾಗಲೇ ಹೇಳಕ್ಕೆ ಬಂದೆ ನಿಮಗೆ, ಯಾವಾಗಲೂ ಚರ್ಚೆ ಆಗೋದೊಂದು ಬಿಹಾರಲ್ಲಿ ಅಂದರೆ BPSC ಪೇಪರ್ ಲೀಕ್ ಆಗೋದು. ಹೇಗೆ ನಮ್ಮಲ್ಲಿ KPSC ಇದೆಯೋ ಹಾಗೆ ಅಲ್ಲಿ BPSC ಇದೆ. ಲಾಸ್ಟ್ ಇಯರ್ ಬ್ಯಾಕ್ BPSCದು ದೊಡ್ಡ ಅಲ್ಲಿ ಪ್ರತಿಭಟನೆ ಆಗುತ್ತೆ, ಗೋಲಿಬಾರ್ ಎಲ್ಲ ಮಾಡ್ತಾರೆ ನಿತೀಶ್ ಗೌರ್ಮೆಂಟ್ ಅಲ್ಲೇನೆ. ಎಲ್ಲರೂ ಮಾತಾಡ್ತಾರೆ. ಆ ಟೈಮಲ್ಲಿ ಪ್ರಶಾಂತ್ ಕಿಶೋರ್ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಸುಮಾರು ದಿನ. ಜನರ ಜೊತೆ ಸೇರಿ ಜನರಿಗೆ ಅರಿವು ಮಾಡಿಸಿ, ಮಕ್ಕಳ ಭವಿಷ್ಯಕ್ಕೋಸ್ಕರ ಆಟ ಆಡಬೇಡಿ ಇವೆಲ್ಲವೂ ಹೇಳ್ತಾರೆ. ನಾನು ಯಾಕೆ ಇದನ್ನು ಹೇಳಕ್ ಬಂದೆ ಅಂದರೆ, ಇವತ್ತು ಈ ನಂಬರ್ ಏನು ಬರ್ತಿದೆ ಅಲ್ಲ ಮೇಡಮ್, ಇದೆಲ್ಲ ಪೇಪರ್ ಲೀಕ್ ನಂಬರ್ ಥರ. ಹೇಗೆ ಬಡವ್ರ ಮಕ್ಕಳು ಕಷ್ಟಪಟ್ಟು ಓದಿ ಬರ್ತಾರೆ, 3 ವರ್ಷ 4 ವರ್ಷ ಕಷ್ಟಪಟ್ಟು ಓದಿ ಬರ್ತಾರೆ, ಅವ್ರಿಗೆ ಬೆಲೆ ಇಲ್ಲ. ಏಕ್ದಮ್ ಪೇಪರ್ ಲೀಕ್ ಆಯಿತು, ಅದನ್ನು ನೋಡಿದೆ, ನಾನು ಕಾಪಿ ಹೊಡೆದೆ ಬಂದೆ, ನನಗೆ 100 ಮಾರ್ಕ್ಸ್ ಬಂದು, ಅದು ಈ ನಂಬರ್. ಇದನ್ನು ನಾವು ಒಪ್ಪಲ್ಲ. ಅಲ್ಲಿನ ಜನನೂ ಕೂಡ, ಬಿಹಾರ್ ಜನನೂ ಕೂಡ ತುಂಬಾ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಪೊಲಿಟಿಕ್ಸ್ ಚೆನ್ನಾಗಿ ಗೊತ್ತಿದೆ. ಇದು ಇವತ್ತು ಅರಿವಾಗದೆ ಇದ್ರೂ ಮುಂದೆ ಬರೋ 5 ವರ್ಷದಲ್ಲಿ ಅರಿವಾಗುತ್ತೆ. ಅರಿವು ನಾವು ಮಾಡಿಸ್ತೀವಿ. ಇನ್ನು ಅಲ್ಲೇ ಇದ್ದು, ಇನ್ನು ಜನರ ಸಮೂಹದಲ್ಲೇ ಇದ್ದು, ಇನ್ನೂ ಪಾದಯಾತ್ರೆ ಮಾಡಿ ನಾವು ಬ್ಯಾಕ್ ಅಪ್ ಮಾಡಲ್ಲ. ವಿ ಆರ್ ಕಮಿಟೆಡ್ ಟು ಡೂ ವಾಟ್ ವಿ ವಾಂಟೆಡ್ ಟು ಡೂ. ಓಕೆ, ಇದ್ರ ಬಗ್ಗೆ ಮಾತಾಡೋಣ ಸರ್. ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ತಾನೇ ಸ್ಥಾಪಿಸಿದಂತಹ ಪಕ್ಷದಿಂದ ಸ್ಪರ್ಧಿಸಿದ್ದಂತಹ ಲಾಲೂ ಪ್ರಸಾದ್ ಯಾದವ್ ಪುತ್ರ, ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್ ಹಿನ್ನಡೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ. RJD ಅಭ್ಯರ್ಥಿಯಾಗಿರುವಂತಹ ಮುಖೇಶ್ ಅವರಿಂದ ಹಿನ್ನಡೆಯಲ್ಲಿದ್ದಾರಂತೆ. ತಾವೇ ಒಂದು ಪಕ್ಷ ಸ್ಥಾಪನೆ ಮಾಡಿಕೊಂಡಿದ್ರು, ಪಕ್ಷದಿಂದ ತಮ್ಮನ್ನ ಉಚ್ಚಾಟನೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಮಹುವಾ ಕ್ಷೇತ್ರದಿಂದ ತೇಜ್ ಪ್ರತಾಪ್ ಯಾದವ್ ಸ್ಪರ್ಧೆಯನ್ನ ಮಾಡಿದ್ರು. ಲಾಲೂ ಪುತ್ರನ ವಿರುದ್ಧ RJDಯ ಮುಖೇಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ.
ಸದ್ಯದ ನಂಬರ್ ಏನು, ಯಾರು ಮುನ್ನಡೆಯಲಿದ್ದಾರೆ ಗಮನಿಸ್ತಾ ಇದ್ದೀರಿ ನಂಬರ್ಸ್ನ. ಪಕ್ಷವಾಗಿ ಜೆಡಿಯು 56 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಿಜೆಪಿ ಎನ್ಡಿಎ ಮೈತ್ರಿಕೂಟದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಅಂತ ನೋಡ್ತಾ ಇದ್ದೀರಿ. ಬಿಜೆಪಿ 60 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಲೋಕ್ ಜನಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರದ್ದು 29 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿದ್ರು, 9ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇತರರು 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಎನ್ಡಿಎಯ ನಂಬರ್ 134. ಇನ್ನು ಮಹಾಗಠಬಂಧನ್ನಲ್ಲಿ ಆರ್ಜೆಡಿ 44 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 11 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಲೆಫ್ಟ್ ಪಾರ್ಟೀಸ್ 10 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಇತರರು 0. ಮಹಾಗಠಬಂಧನ್ನ ಓವರ್ ಆಲ್ ಟ್ಯಾಲಿ 66. 134, 122 ಮ್ಯಾಜಿಕ್ ನಂಬರ್ಗೆ ಬೇಕಾಗಿದ್ದು 122ರ ಗಡಿಯನ್ನ ದಾಟಿ 134 ರೀಚ್ ಆಗಿದೆ ಎನ್ಡಿಎ ಮೈತ್ರಿಕೂಟದ ನಂಬರ್. ಮಹಾಗಠಬಂಧನ್ 66 ವಿಧಾನಸಭಾ ಕ್ಷೇತ್ರಗಳಿಗಷ್ಟೇ ಸದ್ಯಕ್ಕೆ ಸೀಮಿತ ಆಗಿದೆ. ಜನಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರ ಪಕ್ಷ 3 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು 205 ವಿಧಾನಸಭಾ ಕ್ಷೇತ್ರಗಳ ಡೀಟೇಲ್ಸ್. ಇನ್ನೂರ 143 ವಿಧಾನಸಭಾ ಕ್ಷೇತ್ರದಲ್ಲಿ 134ರಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯಲ್ಲಿದೆ. ಅಲ್ಲಿಗೆ ಒಂದು ಕ್ಲಿಯರ್ ಪಿಕ್ಚರ್ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಸಮಯ 9 ಗಂಟೆ ಕಳೆದಿದೆ, 9:16 ಆಯ್ತು. ಈ ಸಂದರ್ಭದಲ್ಲಿ ಈ ನಂಬರ್ ಬಹಳ ದೊಡ್ಡ ಮಟ್ಟದ ಚೇಂಜಸ್ ಇಫ್ ಇನ್ ಕೇಸ್ ಆದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಚೇಂಜಸ್ ಆಗಬಹುದೇನೋ, ದೊಡ್ಡ ಪ್ರಮಾಣದ ಚೇಂಜಸ್ ಆಗುವಂತಹ ಸಾಧ್ಯತೆ ಬಹಳ ಕಡಿಮೆ. ಅಲ್ಲಿಗೆ ಮತ್ತೊಮ್ಮೆ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ಸುಳಿವು ಕಾಣಿಸ್ತಾ ಇದೆ ಬಹಳ ಸ್ಪಷ್ಟವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.